ಹೇಳುವನು ಕೇಳಿರಿ. ಅದೇನು ಚೆನ್ನಾಗಿ ಅಗ್ರಜ. ಅಸಹಾಯ ಶೂರರಾದ ಸಹೋದರರೇ, ಆಗ ಕೆಟ್ಟ ಜೂಜದಿಂದ ದೊರೆತ ನಮ್ಮ ಪರಿಪರಿ ವಿಧದ ಸಿರಿಯು ಭರದಿಂದ ದುರಾತ್ಮಕರ ಕಪಡದ ಮಾಯವನ್ನರಿಯ ದೇಹಿತವಾಗಿ ಜೂಜದ ಸೆರೆ ಹಿಡಿದರು. ಕೃತಕ ಬುದ್ಧಿಯಿಂದ ಅಪಹರಿಸಿದರು, ವಿಪರೀತ ತೋರಿಸಿದರು. ಕೃಪಾನಿಧಿಯಾದ ರಮಾಪತಿಯು ಎಮ್ಮ ಮೇಲೆ ಕೃಪಣ ವಹಿಸಿದರು. ಅಪಾರಮಿತ ಸಿರಿಯು ಅಪಹರಣವಾಯಿತು. ಅಯ್ಯೋ, ನಮ್ಮ ಮರ್ಯಾದೆ ಹೋಯಿತು. ಕುರುವರನ ಸೆರೆಯೊಳು ಸಿಲುಕಿ ಹೇಳಿದ ಮಾತು ಕೇಳಿಕೊಂಡು ಸಮ್ಮತದಿಂದ ಸುಮ್ಮನಿರಬೇಕಾಯಿತು. ಇದಕ್ಕೇನು ಮಾಡಬೇಕಪ್ಪ ಸಹೋದರರೇ, ಮಹಾಶೂರರೇ?
ಕಟ್ಟುಗ್ರಹದಿಂದ ಶೌರ್ಯ ಗಡಿದ ಜಗಜ್ಜಟ್ಟಿಯಾದ ಭೀಮ ರಿಪುಕುಲೋದ್ಧಾಮ. ಈ ಕಟುಗ್ರಹದಿಂದ ಆ ಕೆಟ್ಟ ಕೌರವರನ್ನೆಲ್ಲ ಕುಟ್ಟಿ ಕುಟ್ಟಿ ಹೆಣಗಳನ್ನು ನಿಟ್ಟುಟ್ಟಿ ಬಿಡುವ ದೃಢ ಬಲಡ್ಡೆನೆ ಸರಿ. ಆದರೆ ಕೆಟ್ಟ ಜೂಜದಲ್ಲಿ ಸಕಲೇಶ್ವರಿಯ ನಷ್ಟವಾದಾಗಲೇ ಎಲ್ಲ ಯತ್ನವು ತಪ್ಪಿ ಹೋಯಿತು. ದುಷ್ಟಾತ್ಮಕನಾದ ಕುರುವರನ ಕಟ್ಟಳಿಗೆಗೆ ಸಿಲುಕಿ ಕಷ್ಟಪಡಬೇಕಾಯಿತು. ದಿಟ್ಟತನವಾದ ದೈವಬಲ ನಷ್ಟವಾದಾಗಲೇ ಎನ್ನ ಯತ್ನವು ತಪ್ಪಿ ಹೋಯಿತು. ಅನುಜ, ನಾವು ಎಷ್ಟು ಬಲವಂತರಾದರೇನು ಮಾಡುವುದು ಭೀಮಸೇನ, ಮಾಡಿ ನೋಡೋ ಮುಂದಿನ ಆಲೋಚನಾ. ಆಹೋ ವಿಭ್ರಾಂತಿತ ಪ್ರತ್ಯೊಗ್ರನಾದ ಅಗ್ರಜನೇ, ತಮ್ಮ ಪಾರ್ಥ ಶೀಘ್ರವಾಗಿ ಒಂದಪ್ಪನ ಶಾಂತನಾಗು ಅನುಜ, ಶಾಂತನಾಗು. ನಾನೊಂದು ಮಾತಾಡುವೆನು, ಚೆನ್ನಾಗಿ ಕೇಳು. ಅವನು ಜಾಸ್ತಿ ಚೆನ್ನಾಗಿ ಕೇಳಲ್ಲ ಎಲ್ಲ ಬೆಂಬ ಪಾವನ, ಅವನೇ ಕೇಳಲ್ಲ ಎಲ್ಲ ಬೆಂಬ ಪಾವನ, ಅವನೇ ಕೇಳಯ್ಯ ಎಲ್ಲ ಬೆಂಬ ಪಾವನ, ಅವನೇ ಕೇಳಯ್ಯ ಎಲ್ಲ ಬೆಂಬ ಪಾವನ. ಏನೋ ಮಾಡಿದಾರೇನೋ ಆದವ ವೈರಿಗಳೇನೋ, ಏನೋ ಮಾಡುವರೇನೋ, ರಾಮ ವೈರಿಯೋ ನಿನಗೆ ಏನೋ ಮಾಡಿದಾರೇನೋ, ಆದವ ವೈರಿಗಳನಗೆ ಏನೋ ಮಾಡುವರೇನೋ, ಅವಧೀಶ ಕೇಳಯ್ಯ ಎಲ್ಲ ಭಿನ್ನ ಪಾವನ, ಅವಧೀಶ ಕೇಳಯ್ಯ ಎಲ್ಲ ಭಿನ್ನ ಪಾವನ, ಅವಧೀಶ ಕೇಳಯ್ಯ ಎಲ್ಲ ಭಿನ್ನ ಪಾವನ, ಅವಧೀಶ ಕೇಳಯ್ಯ ಎಲ್ಲ ಭಿನ್ನ ಪಾವನ. ಆಹೋ ವಿಭ್ರಾಂತಿತ ಪ್ರತ್ಯೊಗ್ರನಾದ ಅಗ್ರಜನೇ, ಅನುಜ ಶೀಘ್ರವಾಗಿ ಒಂದು ಅಪ್ಪಣೆ ಕೊಡು. ಶಾಂತನಾಗು ಅನುಜ, ಶಾಂತನಾಗು. ಕರಿವಲನ್ನ ಕೂರ್ಕರಿಂದ ಹ, ಧೃತರಾಷ್ಟ್ರನ ಶತವರ್ಗಗಳನ್ನು ನಿರ್ಗೊಳಿಸಿ ಬುದ್ಧಿಹೀನರಾದ ದುರ್ಯೋಧನ ದುಶ್ಯಾಸನ ಮೊದಲಾದ ಕುಳರ ಬಿಡಿದು ಸಡ್ಡಪಡ್ಡೆ ತಡ್ಡ ಬಗ್ಗಿಸಿ ತಳಮಳಗೊಳಿಸಿ ಗಿಳಿಮರಿಗಳಂತಂದಂತೆ ನಿನ್ನ ಪಾದಚರಗಳಿಗೆ ಬಿಡುತ್ತವೆ. ಕಡುಗಲಿ ವಿಕ್ರಮನಾದ ನಿನ್ನ ತಮ್ಮನ ಪರಾಕ್ರಮವನ್ನು ನೋಡು. ಪಡವಿಪಾಲ ಸದ್ಗುಣ ವಿಶಾಲ, ಅಹೋ ಬೆಲ್ ಬಿದ್ದದೋಳು ಬಲ್ಲಿದನಾದ ಪಲ್ಗುಣನೆ, ಆಹೋ ಅಗ್ರಜ, ತೋಳ್ಗರೆದು ಕಾಲ್ಗೆದರಿ ಸೋತುಕೊಂಡಿರುವ ಆಳುಗಳೆಲ್ಲರನ್ನು ಧೂಳಿಗೊಳಿಸುವ ತೋಳುದಾರಿಯ ವೀರನೇ ಸರಿ. ಆದರೆ ಮದವು ತಾಳಿದ ಗಜವು ಬಾಳೆಗಿಡದ ಪಾಳೆಗಳು ಕೀಳುವ ರೀತಿ ಕೌರವರ ದಾಳಿ ಅಡಗಿಸಿ ಹಾಳು ಮಾಡಿದರೆ ಮಾಯದೊಳ ಸಿಲುಕಿ ಬಾಯಿ ತೆರೆದಂತೆ ತಾಯಿ ತಂದೆಗಳಿಗೆ ಮಾಯದಿರುವಂತಹ ದುಃಖದ ಗಾಯಗಳಾಗುವುದಿಲ್ಲವೇ? ವ್ಯರ್ಥವಾಗಿ ದಾತ್ರಿ ಧರ್ಮಗಳನ್ನು ನಿರ್ಮಲಗೊಳಿಸುವುದಿಲ್ಲವೇ? ಶಾಂತಗುಣ ಸಮರ್ಥನಾದ ಪಾರ್ಥ, ದುರದಳು ನೀನೇ ಅತಿ ಸಮರ್ಥ. ಒಂದು ಆಜ್ಞೆ ಕೊಟ್ಟು ಬರುತ್ತಿದ್ದ ಅನುಜ, ಶಾಂತನಾಗು. ಕೌರವರ ಬಲವ ನನ್ನ ಬಲದಿಂದ ಸಾಗಿದೆ. ದೊಡ್ಡ ಮನದರ ಒಟ್ಟಣೆಯನ್ನು ಕಟ್ಟಿ ಸಮನ ಎಂದನಿಸಿದ ಅವನ ತೊಂಡ ಗುಡ್ಡಗಳನ್ನು ಕಿತ್ತಿ ನಿನ್ನ ಕಾಲು ಪುಂಡ್ರಿಕದಳು ತಂದು ಕೆಡಿದರು. ಕೌರವನ ಹೊಟ್ಟೆಯನ್ನು ಚೀಳಿ ಗಟ್ಟಿ ಕರಳನ್ನು ಬಿಟ್ಟ ನಿನ್ನ ಶ್ರೇಷ್ಠವಾದ ಇಡೀ ಮಲ್ಲಿಗೆಯಂತೆ ನಿನ್ನ ಸಡಗರದಿಂದ ನಿನ್ನ ಕಾಡಿಗೆ ತಂದು ಬಿಡ್ತೀವ ನನ್ನ ರಾಜೋದ್ರಗಂಡ. ಆಹೋ ಮಹಿಪಾಲಕ, ಅನುಜ, ಕೈಲಾಗದ ಏಟಿಗಳಂತೆ ಹೇಳಿದ ಚಾಕರಿ ಮಾಡಿಕೊಂಡು ಬಾಳುವುದು ಏನು ಘನವಾದ ಕೆಲಸ. ಕುಳು ಕೂರುವರಾದ ಕೌರವರ ದಾಳಿಯ ಮುಣಗಿಸಿ ಸೀಳಿ
ಶಾಂತನಾಗು. ಇನ್ನೆಲ್ಲಿಗೆ ಶಾಂತಿ ಅಗ್ರಜ? ಓ ಧರ್ಮನಿದೆ ಭೀಮಸೇನ, ಪೊರೆ ಪೊರೆಯಿಂದ ದುರ್ಗ ಸಂಗಡ ತುತ್ತಾಡ ಬೇಡವೆಂದು ಸುರವಾಗಿ ಶರಣಾಗತನಾಗಿ ಬೇಡಿಕೊಂಡರು ನಿನಗೆ ದಯವಾಗಬೇಕು. ಹ, ಅಗ್ರಜ, ಅನುಜ, ದಾನ ಮಾಡುವ ಕಾರ್ಯವೇನಿರುವುದು? ಹ, ಸುರವರ ಸುತ ಲಕ್ಷ್ಮೀಕಾಂತರಾದ ಕಾಲಕ್ಕೆ ಏನೇನು ಕಷ್ಟ ಸುಖಗಳನ್ನು ಕೊಡುತ್ತಿರುವನು ಹ, ಒಲಬಲ್ಲವೇ ಹ. ಒಲ್ಲವೆಂದರೆ ಬಿಡಬಲ್ಲದೆ ಧರ್ಮರಾಯ ಏನಿದು ಮಾಯ? ಅಹೋ ಜನವರನುತ ಘನಗುಣ ನೀನೇನಪ್ಪ ಅನುಜ ಶಿಖಾಮಣಿ. ಅಗ್ರಜ, ಇದಕ್ಕೊಂದು ನೀತಿ ಹೇಳುವನು, ಪ್ರೀತಿಯಿಂದ ಕೇಳು. ಏನು ಚೆನ್ನಾಗಿ ಹೇಳ ಅಗ್ರಜ. ಯಸ್ಮಿನ್ ದೇಹೆ ಯಥಾ ಕಾಲೇ ಎನ್ ಮುಹೂರ್ತೆ ವರ್ಧಿನಿ ಅನೇಕೋ ದಿವ್ಯಪೋ ಲಾಭಂ ತತ್ಕಾಲಂ ಭವಿಷ್ಯತಿ. ಅನುಜ, ಇದರ ಅರ್ಥವೇನೆಂದರೆ ಅಗ್ರಜ, ಇದರ ತಾತ್ಪರ್ಯ ಏನಿರುವುದು? ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು, ಯಾವ ಕಾಲದಲ್ಲಿ ವೃದ್ಧಿಯಾಗಬೇಕು, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು, ಯಾವ ದಿವಸಗಳಲ್ಲಿ ಲಾಭ ಪಡೆಯಬೇಕು, ಆಯಾ ಸಮಯದಲ್ಲಿ ಅವುಗಳು ಬಿಡದೆ ಬಂದು ತೊಡರುವವು. ಅನುಜ, ಅಗ್ರಜ, ಪರಿಪರಿಯಿಂದ ಕಷ್ಟ ಬರುವುದೆಂಬುದು ಕನಸಿನೋಳು ಮರಿ. ಗುರು ಹಿರಿಯರ ಮಾತು ಸುಳ್ಳಲ್ಲ, ಮನಸ್ಸಿನೋಳು ಪರಿಪರಿವೆನನ್ನು ತರವಲ್ಲ. ಘನ ವಿಕ್ರಮನಾದ ಅನುಜ ಶಿಖಾಮಣಿ ಧೀಮಣಿ. ಆಹೋ ಅಗ್ರಜ, ನಿಲ್ಲಿಟ್ಟುವಂತಾನೆ ವೀರೇಶ್ ಅಮರಾವತಿ ಅವರು ಗೌರವೇಂದ್ರ,
ನಮ್ಮನ್ನು ಕಷ್ಟಪಡಿಸಬೇಕೆಂಬ ದುಷ್ಟ ಗುಣವು ಎಷ್ಟು ದಿನಗಳಿಂದ ಮನಸ್ಸಿನೊಳಗೆ ಇಟ್ಟುಕೊಂಡಿದೆಯೋ ಕಷ್ಟಾತ್ಮಕನೇ. ಕೌರವೇಂದ್ರ, ಧರ್ಮ ಗುಣದಿಂದ ನಿರ್ಮಲ ಚಿತ್ತನಾದ ಎನಗೆ ಈ ದುಷ್ಕರ್ಮವೇ ನಿರ್ಮಿಸಿ ಅಧರ್ಮವನ್ನು ಉಂಟು ಮಾಡಿದೆ. ಆದರೆ ಇದಕ್ಕೊಂದು ನೀತಿ ಅಂತ ಹೇಳುವನು ಪ್ರೀತಿಯಿಂದ ಕೇಳು. ಏಕೈಕೋ ಗೋವು ತ್ರಯ ಸಿಂಹ ಪಂಚವ್ಯಾಘ್ರ ಪ್ರಸೂತಿ ಬಿಹಿ ಅಧರ್ಮ ನಷ್ಟ ಸಂತಾನಂ ಧರ್ಮ ಸಂತಾನಂ ವರ್ಧತೆ. ಎಲ್ಲ ಮಂದಮತಿಯುತನಾದ ಕುರುನಂದನ. ಇದರ ತಾತ್ಪರ್ಯವೇನೆಂದರೆ ಸಿಂಹವು ಒಂದು ಸಾರಿಗೆ 3 ಮರಿಗಳಿಗೆ ಜನ್ಮ ನೀಡುತ್ತದೆ. ಹುಲಿಯು ಒಂದು ಸಾರಿಗೆ 5 ಮರಿಗಳಿಗೆ ಜನ್ಮ ನೀಡುತ್ತದೆ. ಸರ್ಪವು ಒಂದು ಸಾರಿಗೆ 100 ಮೊಟ್ಟೆಗಳಿಗೆ ಜನ್ಮ ನೀಡುತ್ತದೆ. ಅವುಗಳ ಅಧರ್ಮದಿಂದಲೇ ಅವುಗಳ ಸಂತತಿಯು ನಾಶವಾಗುತ್ತಾ ಹೋಗುತ್ತದೆ. ಕೌರವೇಂದ್ರ, ಧರ್ಮನಂದನ, ಗೋವು ಒಂದು ವರ್ಷಕ್ಕೆ ಒಂದೇ ಕರುವನ್ನು ಪಡೆದು ಅದರ ಧರ್ಮದಿಂದಲೇ ಅದರ ಸಂತಾನವು ವೃದ್ಧಿಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ನಿಮ್ಮ ಅಧರ್ಮದಿಂದಲೇ ನಿಮ್ಮ ವಂಶವು ಸರ್ವನಾಶವಾಗುವುದು ದಿಟವೆಂದು ತಿಳಿ. ಅನ್ಯಾಯದಿಂದ ಅರ್ಚನೆ ಮಾಡಿದ ಪದಾರ್ಥವು ಸಾರ್ಥಕವಿಲ್ಲದೆ ವ್ಯರ್ಥವಾಗುವುದು ತಿಳಿಯುತ್ತೆ ಪಾರ್ಥಿವೇಂದ್ರನೇ. ವಿಶ್ವಾಸನ
ಮಾನವ ದೇವಾ ಘಟ ಘಟನೆ ಗುಟಕಿದಲ್ ತಟ ಕಿಡಿತ ಕಟ್ಟು ವಾರಿಯಂತೆ ಉತ್ಕಟ ದಿಕ್ತರಿದಂಕಿತ ಕಟ ಕಟನೆ ಕಡಿವ ಉತ್ಕಟ ಚಟುಲ ಮೇಘ ಪರಿಯೋಗಿ ಆತಡಿಯೋದಿತ್ರಾಜದಿಯಂ ಅಲೇ ಎಲ್ಲ ಮಾನವ ದೇವಾ ಭೂತಟ ವ್ಯತದಿಂಗಳಂ ನಟೆ ಬಿಡುತ್ತ ಕಟ 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 ದಾಮಂ ಕಟಿವತರ ಪುಟದಿಂದ ಸೃಷ್ಟಿ ಬಿಟ್ಟಿದ ಮೆರವ ಜಗದಿಟ್ಟು ಚಿಟಿ 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 ಬಿಡುತ್ತ ಎಲ್ಲ ಮಾನವ ದುರ್ಘಟವಾಗಿ ನಟನೆಯೊಳ್ ಕಿಡಿಮಂ ಪ್ರಕಟವಾದ ಕಂಗಲ್ಲಿ ಮಡದಿಂದ ಮೇರುವಂ ಚಂಡಿಗನೊಳ್ ಪಡಿಸುತ್ತ ಪುಟ ಮಿಟ್ಟ ಕುಂಡನದ ಘಟಿಕೆಯೊಳ್ ಬಟಕ್ಕೆಂದು ಗುಟಕ್ಕರಿಸಿ ಹಾರಿದು ಬತ್ತಿಸಿ ಲಟಕ್ಕೆಂದು ಗುಳುವ ಘನ ಘಟದಿ ಶಟ ಕುಟಿಲ ಜನಕ್ಕೆ ಸಂಕಟವನೆಸಗುವ ಯಮನ ಕಟ್ಟಿ ಎಲುಬುಗಳಂ ಕ್ಷೀಣ ಕಡೋಜ ಎಲ್ಲ ಮನೋ ಸೀಟ ಭಲ್ಮಯಂ ಭಟಿಸುತ್ತ ಬಂದ ಪಟು ಪಟ ಮುಕುಡುತ್ತಂದು ನಿಖಿಲ ತಟ ಘಟಿತ ವಿಸ್ಫುಟಿತ ಪ್ರಾಣ ದಂದುನಾಗಿ ಬೆಸಗಳಿಪ್ಪ ಪತಿಮದಲ್ಲಿ ನೀನಾರು ಬರ್ತ ಓಹೋ ದೇವ ನಾವುದಾರಂದರೆ ಹೆಸರು ಬೇಳೆ ಪಾಯಸ ಕಿಚಡಿಯನ್ನು ಮಾಡಿ ಹಸುರು ಬಾಳೆ ಎಲೆಯಲ್ಲಿ ಹಾಕಿಕೊಂಡು ಮೊಸರು ಇಲ್ಲವೆಂದು ಮೊಸರು ಮರ ಬಸಮ್ಮನ ಮನೆಗೆ ಹೋಗಿ ಬಸಮ್ಮ ಒಂದು ಕಪ್ಪು ಮೊಸರು ಕೊಡೊಂದು ಕೇಳಲು ನನ್ನ ಎಮ್ಮೆ ಹಸುರು ಮೇಯಲು ಹೋಗಿ ಕೆಸರಿನೊಳಗೆ ಸಿಕ್ಕಿ ಹಾಕಿಕೊಂಡಿದೆ ಎಂದು ಕೊಸರಿ ಕೊಸರಿ ಹೊಡೆಯಲು ಅಲ್ಲಿಂದ ಓಡಿ ಬಂದ ನನ್ನನ್ನು ಸಾರಥಿ ಎನ್ನುತ್ತಾರೆ ದೇವ ಹೇಳಬೇಕು ತಮ್ಮನ ಮಾಂಕಿತವ ಎಲ್ಲ ಸಾರಥಿ ನಾವುದಾರೆಂದರೆ ಬಾಪು ಬಾಪುರೇ ಮಂಡಲ ಪೃಥ್ವಿಗಳ ಉದ್ದಂಡನಾಗಿ ಹುಟ್ಟಿದ ಚಂಡ ಮಾರ್ತಾಂಡ ಮಂಡಲ ಪ್ರಭಾ ತಂಡದಿಂದ ಕುಂಡನ ಕಿರೀಟ ಮಾಡಿ ಬಾಡಂಗಗಳನ್ನು ಧಡನ ಪದವಿ ನಡುಗುವಂತೆ ಅಡಿಗಳ ಮಿಡುತ್ತ ನಡೆದು ಬಂದರಂಧಾರದಿ ಕಾಪ್ಯ ಎಲ್ಲ ಸಾರಥಿ ಬಡಿ ಬಾಸುರ ವಾಸುರ ಪ್ರಚೋರ ದೀಪ್ತ ಹೇಮಚಂದ್ರ ಕೋಟಿ ವಿಸ್ತಾರ ಪ್ರಸ್ತುತ ನಿಸ್ಥೂಲವಾದ ಸ್ಥಿರವತಿಗೆ ಪಟ್ಟದರಸನಾಗಿ ಮೆರೆ ದುರ್ಯೋಧನ ತಮ್ಮನದ ಗಂಡದ ಗುಂಡಿಗೆ ದುಶ್ಯಾಸ ಮಹಾರಾಜನು ಈ ಚತುರ್ದಶ ಭುವನ ಬ್ರಹ್ಮಾಂಡವು ಕುಗ್ಗಿ ಮಗ್ಗಾಗುವಂತೆ ದಶ ದಿಕ್ಕುಗಳು ಕಿವಿಗೆ ಹುಡುಕುವಂತೆ ಈ ಭೂಮಿ ಆಸಾಕುವಂತಾಗುತ್ತೆ ಜಂಜನ ಎಂದು ಜಯಬೇರಿ ಒಳಿಸಿ ಮಂತ್ರರಾಗು ಸಾರಥ್ಯಂಬ ಜಾನು ಸರಿ ವೈರಿಗಳನ್ನು ಕಂಡರೆ ಕುಡಿ ಕುಣಿದಾಡುವುದು ಇದು ಶಾಸನ ಮಾಡು ದುರ್ಯೋಧನನ ತಮ್ಮನಾದ ದುಶ್ವಾಸನನು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಮಹಾನುಭಾವ ಮಹಿಳೆಯರ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಅಗ್ರಜನಾದ ದುರ್ಯೋಧನ ಮಹಾರಾಜನು ಕರೆಸಿದ ಕಾರಣ ಬರಣವಾದ ಸಾರಥಿ ನಮ್ಮನಂತರ ಜಗತ್ತೆ ಇಲ್ಲೇ ಕುಳಿತಿರುವವನು ಭೂಪತಿ ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ದುರ್ಯೋಧನ ಪಾಪ ನಮೋ ನಮೋ ಅಗ್ರಜ 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 ನಾನೊಂದು ಮಾತನ್ನು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಕರೆಸಿದ ಕಾರಣವೇನು ಅಗ್ರಜ ಶೇಖದೆ
ಓಹೋ ಮೈಥಿಲಿ ವೀರನ ಸೋದರರೇ, ಓಹೋ ಅಗ್ರಜರೇ, ಪಾಂಡವರ ಭಟ್ಟರ ರಾಣಿಗಳಾದ ದ್ರೌಪದಿಯನ್ನು ಉಡಿಪಿಡಿದನು. ಅಡಿ ಅಡಿಗೆ ಅವನು ನುಡಿಯಂ ಕೇಳಿದೆ, ಸಡಗರಿದು ಮರಳು ಬೀಳದೆ ಅವನ ದುಃಖಕ್ಕೆ ಮನ ಹೊಡೆದೆ ಅವನು ಹರಿಯಲು ಹೊಡೆದೆ. ಓಹೋ ನಿಜ, ಓಹೋ ಅಗ್ರಜ, ಗಕ್ಕನ ತಂದೆ ತಪ್ಪಿಸ, ಇದಕ್ಕೆ ತಪ್ಪುಗಳು ತಮ್ಮ ಬಡಿಸಿ ಆ ಎಂಡ ಸಂಕಡಿಸಿ ಎನ್ನ ಸಣವಂ ತೀರಿಸಿಕೊಂಡು ತಮ್ಮ ಆಹೋ ಈ ಭೂಮಂಡಲದ ದೊಡ್ಡ ಗಲಿ ಎಂದು ಹೆಸರು ಪಡೆದ ಆ ಭಜನೆ ಆಹೋ ಅಂದ ಎಂದಿನ ಕಾಲದಲ್ಲಿ ಪಾಪದ ದೀವಿಗಳಂತೆ ಜೀವಿಸುವ ದಂಡಗಳನ್ನು ಬಂದರೆ ಖಂಡಿತವಾಗಿ ಅವರ ಗಂಟೆಯನ್ನು ಖಂಡಿಸಬೇಕು. ದ್ರೌಪದಿಯನ್ನು ಬಿಡಿ ಪಾದಡಿಗೆ ಕಡಿಮೆ ಅಣ್ಣ ತೆಗೆದು ಅಣ್ಣ ಮಂದೋದ್ಧಾರನಾದ ಇಂದ್ರಿಯ ಹೃದಯವಂದಿರಲಿ ಇಂದ್ರಿಯಲವಾಗಿ ಆ ಸುಂದರಿ ಮಹಿಳೆಯಾದ ದ್ರೌಪದಿಯನ್ನು ಮುಡಿಪಿಡಿದಾಗ ಈ ಸಭಾಂತರದಲ್ಲಿ ಭಾಣಭಂಗ ಮಾಡೋಣ ಜಾಸ್ತಿ ಮಾತು ರಾಜ ಇನ್ನೆಷ್ಟು ಅಂದಾಗಲಾಗದು. ಎನ್ನ ಅಪ್ಪನ ಪ್ರಕಾರ ತಪ್ಪದ ಈಗಲ ಹೋಗಿ ಆ ಭಂಡ ದ್ರೌಪದಿಯನ್ನು ಕೊಡ ಬರದಿಂದ ಎಳೆದುಕೊಂಡು ನಿನ್ನ ಅಡಿಗೆ ಕಡಿಮೆನು ತಡ ಮಾಡದೆ ನನಗೆ ಆಜ್ಞೆಯನ್ನು ಕೊಡಬೇಕು ಅಣ್ಣ ರಾಜಕರಿಗೆ ಹೆಣ್ಣು ಇಷ್ಟ ಆ ಬಂಡ ಪಾಂಡವರ ಸತಿ ಮಾಡಿ ದ್ರೌಪದಿಯ ಅಂತಃಪುರಕ್ಕೆ ರಥ ಮಾಡಿ ಅಂತ ನಾವು ಸರತಿದ್ದು ತಗದು ಅದೇ ಪ್ರಕಾರ ಮಾಡಲಿಲ್ಲ. ಭೈರ್ಯನ ಸರತು ಭೂಪತಿ ಆ ಮಂದಮತಿ ಬಂಡ ಪಾಂಡವ ಸತಿಯಾದ ಪಾಂಚಾಲಿಯ ದೂತನ ಮುಖದಿಂದ ಕರೆದಿದ್ದರೆ ಬರುವುದಿಲ್ಲವೆಂದು ಸಕ್ಕರೆ ಕಟ್ಟಿದ್ದಂತೆ. ಹೌದು ದೇವ. ಆದ ಕಾರಣ ಹಿಂದಿನ ದಿನ ನಾನೇ ಹೋಗಿ ಒಡುಗನೆ ರುದ್ರಂತೆ ಅವ ಜಡಮುಡಿಯನ್ನು ತಿಳಿದು ಇದಕ್ಕೆ ತ್ರಿಮೂರ್ತಿಗಳೇನಾದರೂ ಅಡ್ಡ ಬಂದು ನೋಡಿಕೊಳ್ಳುವೆನು. ಹರದೆ ಭೂಪತಿ ಜಾಗ್ರತೆಯಿಂದ ಹೊಸ ಸಂದ ಮೆತ್ಯವೆಂಬ ತುರಂಗಗಳನ್ನು ಬಂಧಿಸು ಶೀಘ್ರದ ರಥ ಮಂಡಳಿಯನ್ನು ಮುಂದೆ ನಿಲ್ಲಿಸು. ಆಗಲಿ ದೇವ. ಈ ರಥಕ್ಕೆ ಚಿತ್ರ ವಿಚಿತ್ರವಾದ ಕಳಸ ಕನ್ನಡಿಗಳನ್ನು ಕಟ್ಟಿಸು, ನೀರು ಚಳ್ಳೆಯ ಮಡಿಸು, ರಂಗೋಲಿಯ ಹಾಕಿಸು, 5 ಮಂದಿ ಮುತ್ತೈದರಿಗೆ ಜೊತೆ ಬೆಳಗಿಸು. ವೇದ ಮಂಡಲವು ಪುಡಿ ಪುಡಿ ಆಗುವಂತೆ ದ್ರೌಪದಿಯು ಅಂತಃಪುರಕ್ಕೆ ರಥವನ್ನು ನೀಡುವಂತೆ ಸಾರಥ್ಯದಲ್ಲಿ ತಗದು ಹನುಮಂತೆ, ಹನುಮಂತೆ, ಬ್ರಹ್ಮ.
ನಾನು ಹೋಗುವ ಪಯಣದ ಗೊತ್ತು ನಿನಗೆ ಏತಕ್ಕೆ ಕಾಂತಿ? ಸತಿಯನ್ನು ತಿಳಿಸಬೇಕು. ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ ಸುಂದರಿ. ಏಕೆ? ಸತಿಯಳ ಮುಂದೆ ತಿಳಿಸಿದರೆ ಹೋಗುವ ಕಾರ್ಯ ಜಯವಾಗುವುದಿಲ್ಲ ಸುಂದರಿ. ಯಾರು ಹೇಳಿದರು? ನಮ್ಮ ಅಣ್ಣ ಹೇಳಿದ್ರು ಸುಂದರಿ. ನಿಮ್ಮ ಅಣ್ಣನು ಹೇಳಿದರು? ಹೌದು ಕಾಂತಿ. ನೀನು ನನಗೆ ಹೇಳಿದೆ? ಹೌದು ಕಾಂತಿ. ಹೌದೇ? ಹೌದೇ? ಹೌದು ಕಾಂತಿ. ಕಾಂತ, ಕಾಂತಿ, ಪ್ರಿಯ, ಪ್ರಿಯೆ, ಸುಂದರ, ಸುಂದರಿ, ಹೇಳಿ ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನ ಪಯಣ? ಏನ್ ಸಟಕರ ಮಡದಿ ಶಿರೋಮಣಿಯಾದ ಪದ್ಮಗಾಂಧಿ ಸಿದ್ಧಾಂತದೊಳಗಡಗಿದ್ದ ರಾಜ್ಯಕಾರಿ ಸುದ್ದಿ ನಿನಗೇನು ಗೊತ್ತು? ನಮಗೆ ಕೇಡು ಮಾಡಿದ ಆ ಭಂಡ ಪಾಂಡವರ ಸತಿ ಬೆಳಿಗ್ಗೆ ಪ್ರತಿಭಂಗ ಮಾಡುವುದು ರೂಢಿಯೇ ಸರಿ. ಅಯ್ಯೇ ಸುಂದರಿ, ಸುಂದರ, ಸುಮ್ಮನೆ ಗಾಢವಾದ ಬಿಡಿ ಮಾತುಗಳನ್ನು ಆಡದೆ ಸರ್ವತಾ ನಿನ್ನ ಮರ್ಯಾದೆ ಉಳಿಯುವುದಿಲ್ಲ ನೋಡು. ಸುಮ್ಮನೆ ಬಾಲಿಗೆ ರಾಜ್ಯ ಕಾಂತ, ಕಾಂತೆ, ಪ್ರಿಯ, ಪ್ರಿಯೆ, ಸುಂದರಿ, ಪರಮ ಪತಿರತಿಯಾದ ಆ ದ್ರೌಪದಿಯನ್ನು ಹೇಳತರುವುದು ನ್ಯಾಯವೇ? ನ್ಯಾಯವು ಸುಂದರಿ. ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಭೀಮ ಅರ್ಜುನಿಗೆ ಎದುರಾಗುವೆಯಾ? ಸಹಜವಾಗಿ ಎದುರಾಗುವೇನು. ಗೆದ್ದು ಬರುವೆಯಾ? ಗೆದ್ದು ಬರುವೇನು. ಭೀಮ ಅರ್ಜುನನನ್ನು ಗೆದ್ದು ಪಾಂಚಾಲಿಯನ್ನು ಹೇಳುತ್ತಿರುವೆಯಾ? ಹೌದು ಕಾಂತೆ. ಬೇಡ ಕಾಂತ, ಅದು ಯಾತಕ್ಕೆ ಬೇಡ ಸುಂದರಿ? ನಿನ್ನಿಂದ ಆಗದು. ಅದು ಯಾತಕ್ಕೆ ಆಗುದಿಲ್ಲ? ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ? ಎನ್ನ ಮಾತು ಕೇಳು. ಸರ್ವತಕ್ಕಾಗುದಿಲ್ಲ. ಅಣ್ಣನ ಆಜ್ಞೆಯನ್ನು ಬಿಡು. ಸುಂದರಿ, ಅಣ್ಣನ ಸರ್ವತ ಅಣ್ಣನ ಆಜ್ಞೆ ಬರುವುದಿಲ್ಲ. ಬಿಡಬೇಕು. ಬಿಡುವುದಿಲ್ಲ. ಕಾಂತ, ಕಾಂತೆ, ಪ್ರಿಯ, ಪ್ರಿಯೆ, ಸುಂದರ, ಸುಂದರಿ,
ಹೇಳಿದ್ದನ್ನು ಕೇಳು. ನಾನು ಹೇಳ್ತೇನೆ, ನೀನು ಕೇಳು. ಮಕ್ಕಳ ಪಾಂಡವನನ್ನು ಯಾರೆಂದು ತಿಳಿದುಕೊಂಡ್ರಿ? ನನ್ನನ್ನು ಯಾರೆಂದು ತಿಳಿದಿಲ್ಲ? ಕಾಂತ, ಕಾಂತೆ, ನೀನು ನನ್ನ ಪತಿಯನ್ನು ತಿಳಿದಿರುವೆ. ಅದಕ್ಕಾಗಿ ನೀನು ಹೇಳ್ತಿರುವುದು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೋಗೆಂದು. ಅದಕ್ಕಾಗಿ ನಾನು ಹೇಳ್ತಿರುವೆನೋ ಸುಮ್ಮನೆ ಮಾತನ್ನು ಕೇಳು ಎಂದು. ನೀನು ನನ್ನ ಮಾತನ್ನು ಕೇಳು. ಕಾಂತ, ಕಾಂತೆ, ಸತಿಯಳ ಮಾತು ಕೇಳಬೇಕಾಗಿರುವುದು ಪತಿಯಾದ ನಿನ್ನ ಧರ್ಮ. ಪತಿಯ ಮಾತನ್ನು ಕೇಳುವುದು ಸತ್ಯಾದವ ಧರ್ಮ. ಕಾಂತ, ಕಾಂತೆ, ಕಷ್ಟ ಸುಖದಲ್ಲಿ ಸಮಭಾಗಿ ಆಗುವುದು ನನ್ನ ಕರ್ತವ್ಯ. ಇಲ್ಲ ಅಂತವರು ಯಾರು ಸುಂದರಿ? ಅದಕ್ಕೆ ಹೇಳ್ತಿರುವುದು. ನಾನು ಅದಕ್ಕೆ ಹೇಳ್ತಿರೋದು ನನ್ನ ಮಾತನ್ನು ಕೇಳೆಂದು. ಕಾಂತೆ, ಕಾಂತೆ, ಏನು ಹೇಳಿದೆ? ಅವನು ಪಾಶುಪಸತ್ವವನ್ನು ಪಡೆದ ನಮ್ಮನ್ನು ನೇರ ಮಾಡುವುದು ಸುಂದರಿ. ಕಾಂತ, ಕಾಂತೆ, ದ್ರೌಪದಿಯನ್ನು ಎಳಕಂದರೆ ನಿನ್ನನ್ನು ಸುಮ್ಮನೆ ಬಿಡುವನೆ. ನನ್ನನ್ನು ನೇರ ಮಾಡುವುದು ಸುಂದರಿ. ಸಾವಿರ ಹೋಮ ಮಾಡಿ ಕೊಂದು ಬಿಡುವನೆ. ಕಾಂತ, ಕಾಂತೆ, ಆ ಭೀಮನು ಎಂಥವನು ಗೊತ್ತೇ? ನಾವೆಂತವನಿಗೆ ಗೊತ್ತೇ? ಕಾಂತ, ಕಾಂತೆ, ನೀನು ಎಂಥವನೆಂದು ನನಗೆ ಗೊತ್ತು. ನನಗೆ ಗೊತ್ತಿದ್ದರೆ ಯಾತಕ್ಕೆ ಮಾತಾಡುತ್ತಿಲ್ಲ? ಆ ಭೀಮನು ಎಂಥವನೆಂದು ನಿನಗೆ ಗೊತ್ತಿಲ್ಲ. ಆ ಹದಮನದ ಬಂಡಿ ನನ್ನನ್ನು ನೇರ ಮಾಡುವುದು. ಕಾಂತ, ಕಾಂತೆ, ಬಳ್ಳಿ ಬಳ್ಳಿ ಅಲ್ಲವ ಬಳ್ಳಿ ಬಳ್ಳಿ ಅಲ್ಲವ ಎಲ್ಲಯ ಮಾತಿಗೆ ಮನ್ನಣೆ ಬೇಡ. ಒಳ್ಳೆಯ ಛಲವನ್ನು ನೀವನು ಮಾಡು. ಒಳ್ಳೆಯ ಛಲವನ್ನು ನೀವನು ಮಾಡು. ಪ್ರಿಯ ಕಾಂತ, ಮಧುವಂತ, ಪ್ರಿಯ ಕಾಂತ, ಮಧುವಂತ, ಪಾಠವನ್ನು ಕೇಳಿದ ಮಾತನ್ನು ಕಾಂತ, ಭೀಮ ಅರ್ಜುನಿಗೆ ಎದುರಾಗಬೇಡ, ಪಾಂಚಾಲಿಯನ್ನು ಎಳತರಬೇಡ. ಅದು ಯಾತಕ್ಕೆ ತರಬಾರದು? ನಿನ್ನಿಂದ ಸಾಧ್ಯವಿಲ್ಲ ಕಾಂತ, ಬಿಟ್ಟು ಬಿಡುವ ಪರತ್ತ. ಏನೇ ಮಡಲಿಸಿ ರಾಮಣೆ, ಕಾಲರುದ್ರನು ಉದ್ರೇಕವಾಗಿ ಬಂದರೂ ಕಾರ್ಯಬದ್ಧರಾಗಿ ನೀವು ಮಾತುಗಳನ್ನ ಮುಚ್ಚಿಯೋ ಯುದ್ಧದಲ್ಲಿ ಸಂಹಾರ ಮಾಡಿಬಿಡಲು. ಎಲೆ ಸುಂದರಿ, ಆ ಬಂಡ ಕೂಳ ಸುದ್ದಿಯನ್ನ ಮುಂದೆ ಹೇಳಬೇಡ. ನಾರಿ ನಾರಿ ಕಾಂತ, ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿರುವುದು. ನಮಗೆ ನಮ್ಮ ಅಣ್ಣನ ಬೆಂಬಲವಿರುವುದು. ಕಾಂತ, ಕಾಂತೆ, ಅಣ್ಣನ ಆಜ್ಞೆಯನ್ನು ಬಿಡು. ಸರ್ವತಾ ಮಿರುಗುವ ಸುಂದರಿ, ಸತಿಗಳ ಮಾತನ್ನು ಕೇಳು. ಪತಿಯ ಮಾತನ್ನು ಕೇಳು ಸುಂದರಿ. ಕಾಂತ, ಕಾಂತೆ, ಪ್ರಿಯೆ, ಸುಂದರ, ಸುಂದರಿ, ಮನೋಹರ, ಮನೋಹರಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸುಂದರಿ, ಬೇಲುವೆ ಕೇಳು. ಚೆನ್ನಾಗಿ ನಾ ಹೇಳುವ ಮಾತನ್ನು ಕೇಳು.
ಪ್ರಾಣೇಶ್ವರಿ ನಮಗೆ ನಮ್ಮ ಅಣ್ಣನ ಬೆಂಬಲ ಇರುವುದು ಸುಂದರಿ. ಪಾಂಡವರ ಧರ್ಮಾತ್ಮರು ನೀತಿವಂತರೆಂದು ಪ್ರಜೆಗಳು ಸಾರುತ್ತಿರುವರು. ಅದಕ್ಕೆ ನಾವೇನು ಮಾಡೋದು ಸುಂದರಿ? ಕಾಂತ ಕಾಂತೆ ಅಣ್ಣನ ಆಜ್ಞೆಯನ್ನು ಬಿಡು. ಪಾಂಚಾಲಿಯನ್ನು ಎಳೆ ತರಬೇಡವೆಂದು ಸ್ಥಿರವಾಗಿ ಬೇಡಿಕೊಳ್ಳವನ ಕಾಂತ ನೀನೇ ಮಹಾ ಬುದ್ಧಿವಂತ. ಏನೇ ವಲ್ಲಭೆ, ಈ ಸಭಾಂಗಣದ ಕುಂಡಲೋಚನೆಯಾದ ಪಾಂಚಾಲಿಯನ್ನು ಬಂಡು ಮಾಡಬೇಡವೆಂದು ಕರ ಪಲ್ಲಂಗವ ಮುಗಿದು ಕೈ ಚದಗೊಡ್ಡಿ ಬೇಡಿಕೊಳ್ಳುವೆಯಾ? ಎಲ್ಲರ ಬಲ್ಲಿನಾದ ನಮ್ಮ ಅಣ್ಣನ ಮಾನವನ್ನು ಮರ್ಯಾದೆಯನ್ನು ಬಯಸುತ್ತಿರುವಾಗ ಧರ್ಮವೇದ ರಮಣಿ ಕಲಿಕರ ಮಾಡಿ ಕಾಂತೆ ಎನ್ನ ಮಾತನ್ನು ಧಿಕ್ಕಾರ ಮಾಡುವೆಯಾ? ಹೌದು ಸುಂದರಿ. ಎನ್ನ ಮಾತಿಗೆ ಬೆಲೆ ಇಲ್ಲವೇ? ಪತಿಯ ಮಾತಿಗೆ ಬಲಿ ಇಲ್ಲವೇ? ಸತಿಯರ ಮಾತಿಗೆ ಬೆಲೆ ಇಲ್ಲವೇ? ಇಲ್ಲ ಇಲ್ಲವೇ ಸುಂದರಿ. ಕಾಂತ ಕಾಂತೆ ಕಾಂತ ಕಾಂತೆ ನಿನಗೆ ಏನಾದರೂ ಆದರೆ ನನಗ್ಯಾರು ಆಸರೆ? ನನಗೆ ಏನಾಗುವುದಿಲ್ಲ, ನಿನ್ನನ್ನು ಸುಂದರವಾಗಿ ಬಿಟ್ಟುಕೊಡ್ತೇನೆ ಸುಂದರಿ. ಸುಂದರ ಸುಂದರಿ ಮನೋಹರ ಮನೋಹರಿ ಪ್ರಿಯ ಪ್ರಿಯೇ ಕಾಂತ ಕಾಂತೆ ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ಕರೆಯಲ್ಲ, ಬರೆಯಲ್ಲ, ತರವಲ್ಲ, ಒಳ್ಳೆಯದಲ್ಲ. ಏನು ಮಾತಾಡುತ್ತಿರುವೆ? ಇದ್ದ ಮಾತನ್ನು ಹೇಳ್ತಿರುವೆ. ಅದು ಇದ್ದ ಮಾತನ್ನಲ್ಲ, ಬುದ್ಧಿಯಿಲ್ಲದೆ ಮಾತಾಡುತ್ತಿರುವೆ. ಏನ್ ಹೇಳಿದೆ? ಬುದ್ಧಿಯಿಲ್ಲದೆ ಹೇಳ್ತಿರುವೆ. ಕಾಂತ ಕಾಂತೆ ನನ್ನ ಮಾತು ನಂಬು. ನಂಬುವುದಿಲ್ಲ ಸುಂದರಿ. ನಂಬಲೇಬೇಕು. ಅದು ಯಾತಕ್ಕೆ ಸುಂದರಿ? ಕಾಂತ ಕಾಂತೆ ಪಾಂಡುರಾಜ ದ್ರೌಪದಿ ನಂದರೇ ಬರುವುದು ತೊಂದರೆ. ದ್ರೌಪದಿ ನಂದರೇ ಬರುವುದು ತೊಂದರೆ. ಒಂದರ ಬಂದು ನಾಳ ಬಿಡುವುದಿಲ್ಲ. ಕಾಂತ ಕಾಂತೆ ಸುಂದರ ಸುಂದರಿ ಮನೋಹರ ಮನೋಹರಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಸತಿಯಳ ಮಾತಿಗೆ ಐನರ್ ಚಂದ್ರಯ್ಯ ಸ್ವಾಮಿ ಅವರು ನಮ್ಮ ಗೀತಮ್ಮ ಕನವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಒಂದೇ ಹಠವನ್ನು ಹಿಡಿಯಬೇಡ. ಅದು ಯಾತಕ್ಕೆ ಹಿಡಿಯಬಾರದು? ಪಾಂಚಾಲಿಯನ್ನು ಎಳೆತರಬೇಡ. ಅದು ಯಾತಕ್ಕೆ ತರಬಾರದು? ಧರ್ಮರಾಜನ ಹೆಂಡತಿ ನಿನಗೆ ಏನಾಗಬೇಕು? ಅವಳಿಗೆ ಏನಾದರೂ ನನಗೆ ಏನು ಸುಂದರಿ? ನಮ್ಮ ಅಣ್ಣನ ಆಜ್ಞೆಯನ್ನು ಹೇಳಿಕೊಂಡು ಬರುತ್ತೇನೆ. ಧರ್ಮರಾಜನಿಗೆ ಅಣ್ಣನಾಗಬೇಕು. ಇಲ್ಲ ಎಂದವ ಯಾರು ಸುಂದರಿ? ಅಣ್ಣನ ಹೆಂಡತಿ
ಅತ್ತಿಗೆ ಸಮಾನ. ಇಲ್ಲ ಅಂದವರು ಯಾರು? ಅತ್ತಿಗೆ ಎಂದರೆ ಹೆತ್ತ ತಾಯಿಯ ಸಮಾನ. ಏ ಸುಂದರಿ ಇಂಥ ತಿಳಿದು ನೋಡವಲ್ಲ ಬುದ್ಧಿ ಸಂಪನ್ನ. ಏ ಕಾಂತಿ ಏನ್ ಹೇಳಿದೆ? ಆ ದಾಂಡಿಗನಾದ ಭೀಮನ ಭಯಕ್ಕಂಡಿ ಪುಂಡ ದ್ರೌಪದಿಯನ್ನು ಬಂಡು ಮಾಡಿಲ್ಲ. ಸುಂದರಿ ಆ ತಿಂಡಿ ಭಯಕ್ಕನಾದ ಬಂಡ ಭೀಮನ ತುಸು ಭಯವು ನನಗೆ ಇಲ್ಲ. ಆ ರಂಡ ಬಲ ಭೀಮನಿಂದ ಆಗುವ ಕಾರ್ಯವೇನೇ ರಮಣೀಯ ಸದ್ಗುರ ಬರದೆ ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಬಿಡುವುದಿಲ್ಲ ಸುಂದರಿ. ಎಂದ ಮಾತಲ್ಲಿ ಕೇಳುವುದಿಲ್ಲವೇ? ಕೇಳುವುದಿಲ್ಲ ಸುಂದರಿ. ಕೇಳಬೇಕು. ಯಾತಕ್ಕೆ ಕೇಳಬೇಕು ಸುಂದರಿ? ಸ್ಥಿರವಾಗಿ ಬೇಡಿಕೊಳ್ಳುವೆನು. ನಿನ್ನ ಮಾತನ್ನು ಕೇಳುತ್ತೇನೆ